ಸ್ನೇಹಿತರೆ, ಗಾಡಿದು ಅಮೌಂಟು ಇಷ್ಟ ಆಗಿದೆ ನೋಡಿ. ಅದು 3020 ರೂಪಾಯಿ ಆಯಿತು ಟೋಟಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿಟರ್ ಕ್ಲಾಕ್ಸ್. ಟೈಮು 8:25. ಇವತ್ತು ಮಂಗಳವಾರ. ಡ್ಯೂಟಿ ಆಫ್ ಮಾಡಿದ್ದೀನಿ, ಇನ್ನೂ ಆನ್ ಮಾಡಿಲ್ಲ. ಗ್ಯಾರೇಜ್ ಹತ್ರ ಹೋಗಬೇಕು. ಸ್ವಲ್ಪ ಗಾಡಿದು ಕೆಲಸ ಇದೆ. ಬ್ರೇಕ್ ಡಿಸ್ಕ್ ಚೇಂಜ್ ಮಾಡಬೇಕು, ಫ್ರಂಟು ಆಯಿಲ್ ಸರ್ವಿಸು ಪ್ಲಸ್ ಗೇರ್ ಲಿವರ್ ಅಸೆಂಬ್ಲಿ ಚೇಂಜ್ ಮಾಡಬೇಕು. ಈಗ 3 ಕೆಲಸ ಮಾಡಿಸ್ಬೇಕು. ಇವಾಗ ಹೋಗ್ಬಿಟ್ಟು ಡೈರೆಕ್ಟು ಗ್ಯಾರೇಜ್ ಹತ್ರ ಹೋಗೋಣ. 9 ಗಂಟೆಗೆ ಬರ್ತಾರೆ, 8:15 ಇವಾಗ. ರಾಜಾಜಿನಗರ್ ಹೋಗಬೇಕು, ಇಂಡಸ್ಟ್ರಿಯಲ್ ಟೌನು, ಟೋಲ್ಗೇಟ್ ಸಿಗ್ನಲ್ ಹತ್ರ. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಇವತ್ತೆಲ್ಲ ಫುಲ್ ಗಾಡಿ ರೆಡಿ ಮಾಡಿಸ್ಕೊಂಡು 12 ಗಂಟೆ ಅಷ್ಟರಲ್ಲಿ ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬಾಡಿಗೆ ಹೆಂಗಿದ್ರು ಬರೋದೇ 11-12 ಗಂಟೆ ಮೇಲೆ. ಅಷ್ಟೊಂದು ಗಾಡಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ತುಂಬ ದಿನದಿಂದ ಪೆಂಡಿಂಗ್ ಇತ್ತು, ನಾನೇ ಮಾಡಿಸಿರಲಿಲ್ಲ. ಅಮೌಂಟು ಪ್ರಾಬ್ಲಮ್ ಬಂದ್ಬಿಟ್ಟು ಇವತ್ತು ಮಾಡಿಸ್ತಾಯಿದ್ದೀನಿ. ಬನ್ನಿ ಹೋಗೋಣ. ಕಾಫಿ ಗಿಫ್ಟ್ ಕುಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಟಿಫನ್ ಮಾಡೋಣ ಡೈರೆಕ್ಟು. ಗ್ಯಾರೇಜ್ ಹತ್ರ ಬಂದೆ, ನೋಡಿದ್ರೆ ಇಲ್ಲಿ ನಾಯಿ ಮರಿ ಮೇಲೆ ಗಾಡಿ ಎತ್ಬಿಟ್ಟವ್ರೆ. ಇದೇ ಗಾಡಿ ನೋಡಿ, ಲೇಲ್ಯಾಂಡ್ ಗಾಡಿ. ಕಂಪ್ಲೇಂಟ್ ಕೊಟ್ಟವ್ರೆ ಫೋನ್ ಮಾಡಿ. ಹೊಯ್ಸಳ ಬಂದಿದೆ, FIR ಹಾಕ್ತೀನಿ ಅಂತವ್ರೆ. ಹೊಯ್ಸಳ ಬಂದವ್ರೆ ನೋಡಿ. ಅಲ್ಲಿ ಇವಾಗ ಅದೇನೋ ಸೆಟ್ಲ್ಮೆಂಟ್ ಮಾಡ್ಕೊ ಹೋದ್ರು, ಏನಾಯ್ತೋ ಗೊತ್ತಿಲ್ಲ. ಕಂಪ್ಲೇಂಟ್ ವಾಪಸ್ ತಗೊಂಡಿರ್ಬೇಕು. ನಾಯಿ ಮರಿ ಎತ್ಕೊಯ್ತವ್ರು ನೋಡಿ, ಗಾಡಿಗೆ ಹಾಕೊಂಡು. ಎಲ್ಲರೂ ದೂರ ಬಿಸಾಕೋಕ್ಕೆ ಗಾಡಿಗೆ ತಗೋತವ್ರು. ಇವಾಗ ಡ್ರೈವರ್ ಇಲ್ಲ, ಡ್ರೈವರ್ ಹೊರಟವನೆ. ಅವ್ರು ಯಾರೋ ಡ್ರೈವರ್ ಅಲ್ಲ. ಆ ಕಡೆ ನಿಂತಿರೋರು ಓನರು, ರೈಟ್ ಸೈಡ್ ನಿಂತಿರೋರು, ಅವ್ರು ಎತ್ತಾಗ್ತಾ ಇರೋರು. ಅವ್ರ ಜೊತೆ ಯಾರೋ ಬಂದಿರೋದು ಹುಡುಗ. ಇದು ನೋಡಿ, ಇದು ಇಂಜಿನ್ ಫ್ಲಶ್ ಮಾಡೋದು, ಇಂಜಿನ್ ಫ್ಲಶ್ ಆ್ಯಂಡ್ ಕ್ಲೀನರ್ ಅಂತ. ಇಂಜಿನ್ ಕ್ಲೀನ್ ಮಾಡೋದು. ಇದನ್ನ ಹಾಕ್ಬಿಟ್ಟು 5 ನಿಮಿಷ ರನ್ನಿಂಗ್ ಬಿಟ್ಬಿಟ್ಟು ಆಯಿಲ್ ಡೌನ್ ಮಾಡೋದು. ಅಲ್ಲೇ ಹೋಗಿ ಹೋಟ್ಲ ಹತ್ರ ಒಂದು ರೈಸ್ ಬಾತು, ಒಂದು ವಡೆ ತಿನ್ಕೊಬಂದೆ ನೋಡಿ. ಇಷ್ಟು ಬಿಚ್ಚಿದ್ರು, ಡಿಸ್ಕ್ ಬಿತ್ತವ್ರೆ, ಆಯಿಲ್ ಡೌನ್ ಮಾಡವ್ರೆ, ಆಯಿಲ್ಲು ಕೊಡ್ತವ್ರೆ. ಫುಲ್ಲು ಡಿಸ್ಕ್ ಬಿತ್ತವ್ರೆ, ಎಲ್ಲ ಡಿಸ್ಕೆಲ್ಲ ಬಿಚ್ಚವ್ರೆ. ಬೇರಿಂಗು ಹೋಗ್ಬಿಟ್ಟೈತಂತೆ, ಬೇರಿಂಗು ಹಾಕ್ಸ್ಬೇಕು. ವೀಲ್ ಬೇರಿಂಗು, ಡಿಸ್ಕು ಎಲ್ಲ ಹಾಕ್ಸ್ಬೇಕು. ಆ ಕಡೆದು ನೋಡಬೇಕು, ಆ ಕಡೆದು ಏನಾಗೈತೆ. ರೈಟ್ ಸೈಡ್ದು, ಲೆಫ್ಟ್ ಸೈಡ್ದಿದು ಇದೇ ಬೇರಿಂಗು, ಹೊಸ ಬೇರಿಂಗು ಅಲ್ಲಿ ಇಕ್ಕಿರೋದು. 1850 ರೂಪಾಯಿ ಒಂದು ಬೇರಿಂಗು. ಆಯೆಲ್ಲ 5 ಲೀಟ್ರು. ಅದು ಗೇರ್ ಲಿವರು, ಗೇರ್ ಲಿವರ್ 1400 ರೂಪಾಯಿ ಗೇರ್ ಲಿವರ್ ಇದೆ. ಗೇರ್ ಲಿವರ್ ಸೆಟ್. ಆಯಲ್ ಹಾಕ್ತವ್ರೆ ನೋಡಿ. ಇವಾಗ ಆಯಲೆಲ್ಲ ಡೌನ್ ಆದಮೇಲೆ ಆಯಲ್ ಹಾಕ್ತವ್ರೆ. ಇಲ್ಲಿ ನೋಡಿ, ಈ ಕಡೆ ರೈಟ್ ಸೈಡ್ದು ಬಿತ್ತವ್ರೆ, ಎಲ್ಲ ಬಿಚ್ಕೊಟ್ಟವ್ರೆ. ತಗೋಯ್ತವ್ನು ಇಲ್ಲಿ ಎತ್ಗೆ ಫಿಟ್ಟಿಂಗ್ ಮಾಡಿಸ್ಕೊಬರೋಕ್ಕೆ. ಇವಾಗ ಒಂದು ತೆಗಿತಾವ್ರು ನೋಡಿ, ಬೇರಿಂಗು ಒಳಗಡೆ ಇರೋದು, ಲಾಕ್ ಆಗಿರೋದು, ಹೊಡೆದೋಗಿರೋ ಬೇರಿಂಗು ರಿಮೂವ್ ಮಾಡ್ತವ್ರೆ ಲೇತಲ್ಲಿ. ಈ ಥರ ಕೈ ಪ್ರೆಸ್ಸಿಂಗ್ ಮಾಡೋದಿಲ್ಲ, ಏರ್ ಪ್ರೆಸರ್ದಿಲ್ಲ. ಆಯಲ್ ಲೇಟು ಪ್ರೆಸ್ ಮಾಡ್ತವ್ರೆ ನೋಡಿ. ಅದೇ ಬಂದೈತೆ ನೋಡಿ. ಇವಾಗ ಬೇರಿಂಗ್ ಹೊಡೆದೋಗಿರೋದು ತೆಗೆದ್ರು. ಈಗ ಇನ್ನೊಂದು ಬಿತ್ತವ್ರೆ. ಇವಾಗ ರೈಟ್ ಸೈಡ್ ಇದು ಡಿಸ್ಕ್ ಬಿಚ್ಚಿಲ್ಲ, ಲೆಫ್ಟ್ ಸೈಡ್ದು ಡಿಸ್ಕ್ ಬಿಚ್ಬಿಟ್ಟು ಕೊಟ್ಟರು. ರೈಟ್ ಸೈಡ್ ಇನ್ನೊಂದು ಡಿಸ್ಕ್ ಬಿಚ್ಚಿಲ್ಲ, ಹಂಗೆ ಕೊಟ್ಟವ್ರೆ. ಪ್ರೆಸ್ ಮಾಡ್ತವ್ರೆ. ಸೌಂಡ್ ಬರ್ತದೆ ಬಡ್ ಅಂತ ಒಂದೇ ಸರಿ ಇರೋದು. ಈಚೆ ಬಂದೈತೆ, ಅಷ್ಟು ಟೈಟಾಗಿ ಕುತ್ತಿರ್ಬೋದು ಅದು. ಅಷ್ಟು ಗಟ್ಟಿಯಾಗೆ ಫಿಕ್ಸ್ ಆಗ್ಬಿಟ್ಟದೆ. ರೆಸ್ಟ್ ಹಿಡಿದ್ಬಿಟ್ಟೆಲ್ಲ ಹಂಗೆ ಜಾಮ್ ಆಗ್ಬಿಟ್ಟಿರ್ತವೆ. ಗಾಡೀಲಿ ಬಂದಿರೋವಲ್ವಾ, ಶೋರೂಮಿಂದ ಬಂದಿರೋವೆ. 1.5 ಲಕ್ಷ ಕಿಲೋಮೀಟ್ರ್, 1,51,000 ಓಡದೆ. ಡಿಸ್ಕು, ಬೇರಿಂಗು ಎಲ್ಲ ಇವಾಗಲೇ ಬಿಚ್ಚಿರೋದು ಫಸ್ಟ್ ಟೈಮ್. ಜಾಸ್ತಿ ಲೋಡ್ ಹಾಕೋದು ಇದು ಮಾಡಿದ್ರೆ ಬೇಗ ಹೋಗ್ಬಿಡ್ತವೆ. ನಮ್ಮದು ಬೇಗ ಹೋಗಿಲ್ಲ, ನಾವೇನು ಜಾಸ್ತಿ ಲೋಡ್ ಹಾಕಲ್ಲ, ಅಪರೂಪ. ಅದಕ್ಕೆ ಹೋಗಿಲ್ಲ. ಆಯ್ತಲ್ಲ, ಮತ್ತೆ ತೆಗ್ದ್ಬಿಟ್ಟು ಮತ್ತೆ ಇಕ್ತವ್ರೆ. ಹೈಟ್ ಸಾಕಾಗಿಲ್ಲ ಅನಿಸುತ್ತೆ, ಮತ್ತೆ ಹೈಟ್ ಮಾಡ್ಕೊತವ್ರೆ. ನೋಡೋಣ ಎಷ್ಟೊತ್ತಾಗುತ್ತೆ. ಇದೆಲ್ಲ ಪ್ರೆಸ್ ಮಾಡ್ಕೊಂಡು ತಗೊಳ್ಕೊಟ್ರೆ ಫಿಟ್ಟಿಂಗ್ ಮಾಡ್ತಾರೆ. ಇನ್ನು ಗೇರ್ ಲಿವರ್ ಫಿಟ್ ಮಾಡಬೇಕು. ಆಯಿಲ್ ಮಾತ್ರ ಹಾಕೋರೆ. ಅದಾದಮೇಲೆ ಬೇರೆ
ಕೆಲಸ ಇಲ್ಲ. ಹೋಗೋದು ಎಷ್ಟೊತ್ತಾಗುತ್ತೆ ಏನೋ ಡ್ಯೂಟಿ ಬೇರೆ ಮಾಡಬೇಕು. ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಬಂದಿರ್ತೀವಿ ಇವಾಗ ನೋಡೋಣ. ಇವಾಗ ಓಪನ್ ಮಾಡಿದ್ದಾಗಿದೆ. ಇವಾಗ ಹೊಸ ಬೇರಿಂಗ್ ಹಾಕ್ಬಿಟ್ಟು ಪ್ರೆಸ್ ಮಾಡ್ಬೇಕು. ಇವಾಗ ನೋಡಿ ಹೊಸ ಬೇರಿಂಗು ಕೊಟ್ಟಿದ್ದೀನಿ, ಹಾಕ್ಬಿಟ್ಟು ಪ್ರೆಸ್ಸಿಂಗ್ ಮಾಡ್ತಾವ್ರೆ. ಹಳೆ ಬೇರಿಂಗ್ನು ಮೇಲ್ಗಡೆ ಇಕ್ಕವ್ರೆ ಎರಡನೇ ಹೈಟ್ಗೆ ಕರೆಕ್ಟಾಗಿ ಹೋಲಿ ಒಂದೇ ಸಮ ಅಂತ. ಹೋಯ್ತಾ ನೋಡಿ, ಹೋಯ್ತಾ ಇದೆ ಒಳಗೆ ಹೋಯ್ತಾ ಇದೆ ಬೇರಿಂಗ್, ಒಳಗೆ ಹೋಯ್ತಾ ಇದೆ. ಆಯಿತು, ಒಂದಾಯಿತು. ಈಗ ಇನ್ನೊಂದು ಕೊಡೋಣ, ಇನ್ನೊಂದು ಮಾಡ್ತಾರೆ ಇವಾಗ. ಅದು ಮಾಡಿಬಿಟ್ಟು ಲಾಕ್ ಮಾಡಿಕೊಟ್ಟು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹಾಕ್ಕೊಂಡು ಐಟಮ ಹೋಯ್ತಾ ಇದ್ದೀನಿ. 1 ಕಿಲೋಮೀಟ್ರ್ ಆಯ್ತದೆ. ಆಟೋ ಬುಕ್ ಮಾಡಿದ್ದೀನಿ 50 ರೂಪಾಯಿ. ಇದು ಈ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಗಾಡಿದು ಹೆಡ್ಡು, ಇದು ಅಶೋಕ್ ಲೇಲ್ಯಾಂಡ್ದು ಇಂಜಿನ್. ಇದು 3 ಪಿಸ್ಟಿನ್ ಬರ್ತವೆ, 3. ಇದು ಬರದೇ ಹೋಯ್ತು, ಬೇರಿಂಗು ಲಾಕ್ ಆಗ್ಬಿಟ್ಟಿತ್ತು. ಎಷ್ಟು ಹೊಡೆದ್ರು ಬರದೇ ಹೋಯ್ತು. ಬೆಂಗಿಂದ ಆಗೋದು ಅಂದ್ಬಿಟ್ಟು ಕಟ್ ಮಾಡ್ತಾವ್ರೆ ಅದನ್ನ, ಮೇಲ್ಗಡೆದನ್ನ ಅದು ತೆಗಿಬೇಕು. ಕಟ್ ಮಾಡಿ ತೆಗ್ದಿದ್ದೆಲ್ಲ ಆಯ್ತು. ಇವಾಗ ಡಿಸ್ಕು ಫಿಟ್ ಮಾಡಿಬಿಟ್ಟು ಫಿಟ್ ಮಾಡ್ತಾರೆ. ಡಿಸ್ಕ್ ಫಿಟ್ ಮಾಡ್ತಾವ್ರೆ ಈಗ. ರೈಟ್ ಸೈಡ್ದು ಬೇರಿಂಗ್ ಫಿಟ್ಟಿಂಗ್ ಆಗಿದೆಯಲ್ಲ, ಅದಕ್ಕೆ ಡಿಸ್ಕ್ ಫಿಟ್ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡೋದೀಗ. ಬೋಲ್ಟ್ ಹಾಕ್ತವ್ರೆ, 4 ಬೋಲ್ಟು, ಡಿಸ್ಕು, ಬೇರಿಂಗ್ ಹಾಕಿರೋದು ಹಬ್ಬು 2 ಫಿಟ್ ಮಾಡಿಬಿಟ್ಟು ಆಮೇಲೆ ಗಾಡಿ ಫಿಟ್ ಮಾಡ್ತಾರೆ. ಇದು ನೋಡಿ, ಇದು ಗೇರ್ ಲಿವರ್ದು ಅಸೆಂಬ್ಲಿ. ಗೇರ್ ಲಿವರ್ ಶಿಫ್ಟರ್ ಇದು ಹಳೇದಿದು. ಹೊಸದು ಇಲ್ಲಿ ಫಿಟ್ ಮಾಡ್ತಾರೆ, ತೋರಿಸ್ತೀನಿ ರೀ. ಇದು ಹೊಸದಿದು ಫಿಟ್ಟಿಂಗ್ ಆಗಿರೋದು. ಸ್ನೇಹಿತರೆ, ಗಾಡಿದು ಅಮೌಂಟು ಇಷ್ಟ ಆಗಿದೆ ನೋಡಿ. ಅದು 3020 ರೂಪಾಯಿ ಆಯಿತು ಟೋಟಲ್ ಇವತ್ತು ಗಾಡಿ ರಿಪೇರಿದು ಖರ್ಚು. ಏನೇನು ಅಂತ ಹೇಳ್ತೀನಿ ನೋಡಿ. ಕ್ಲೀನಿಂಗು ಕ್ಲೀನಿಂಗು ಇಂಜಿನ್ ಫ್ಲಶ್ ಮಾಡೋಕ್ಕೆ ಲಿಕ್ವಿಡ್ ಕ್ಲೀನಿಂಗ್ದು ಆಯಿಲ್ ಡೌನ್ ಮಾಡೋಕ್ಕೆ ಮುಂಚೆ ಅದನ್ನ ಹಾಕ್ಬಿಟ್ಟು ಡೌನ್ ಮಾಡ್ತಾರೆ. ಹಾಕ್ಬಿಟ್ಟು 5 ನಿಮಿಷ ರನ್ನಿಂಗ್ ಬಿಟ್ಟರೆ ಎಲ್ಲ ಮಿಕ್ಸ್ ಆಗಿ ನೀಟಾಗಿ ಕ್ಲೀನಾಗಿ ಹೆಚ್ಚು ಬರ್ತದೆ. 600 ರೂಪಾಯಿ ಅದು. ಬೇರಿಂಗು, ಒಂದು ಬೇರಿಂಗ್ 1850. ಇಲ್ಲೊಂದು ಕೆಳಗಡೆ ಒಂದು ಬೇರಿಂಗ್ ಐತೆ, ಅದೊಂದು 1850. 2 ಬೇರಿಂಗು. ಬ್ರೇಕ್ ಡಿಸ್ಕು 1800 ರೂಪಾಯಿ. ಗೇರ್ ಲಿವರು 1400 ರೂಪಾಯಿ. ಆಯಲ್ 1900. ಆಯಲ್ ಫಿಲ್ಟ್ರು 340. ವೇಸ್ಟ್ 15 ರೂಪಾಯಿ. ಬ್ರಷ್ ಸ್ಪ್ರೇ 140 ರೂಪಾಯಿ. ಬೇರಿಂಗ್ 1850 ಇದು. 25 ರೂಪಾಯಿ. ಎಂಬ್ರಿ ಪೇಪರು. ಇನ್ನೊಂದು ಬ್ರೇಕ್ ಡಿಸ್ಕು 1900. ಅದು 1800, ಇದು 1900. ಅದು ಒಂದು ಟಿ ವಿ ಎಸ್ ಇತ್ತು, ಒಂದು ಟಾಟಾ ಇತ್ತು. ಟಾಟಾ 1900, ಟಿ ವಿ ಎಸ್ 1800. ಟೋಟಲ್ಲು 11820 ರೂಪಾಯಿ ಐಟಮ್ದು. ಅದರಲ್ಲಿ 11600 ಹಾಕಿದ್ದೀನಿ. ಇದು 1200 ಲೇಬರ್ ಚಾರ್ಜು. ಲೇತು 300 ಸಪ್ರೇಟ್ ಕೊಟ್ಟಿದೆ. ಅದನ್ನು ಸೇರಿದ್ರೆ ಆಟೋಗೆ 50-53 ರೂಪಾಯಿ. ಈ ಕಡೆಯಿಂದ ಆ ಕಡೆಯಿಂದ 300 ರೂಪಾಯಿ, 400 ರೂಪಾಯಿ ಆಯಿತು. ಇದರಲ್ಲಿ 200 ರೂಪಾಯಿ ಕಮ್ಮಿ ಹಾಕಿದ್ದೀನಿ. 13200 ರೂಪಾಯಿ ಆಯಿತು ಟೋಟಲ್ ಇವತ್ತು. ಗಾಡಿದು ಖರ್ಚು 1.5 ಲಕ್ಷ ಕಿಲೋಮೀಟ್ರಿಗೆ ಗಾಡಿದು ಖರ್ಚಾಗಿರೋದು ಎಷ್ಟಾಗಿದೆ. ಅವತ್ತು ಟೈಮಿಂಗ್ ಬೆಲ್ಟು, ವಾಟರ್ ಪಂಪ್ ಬಾಕ್ಸ್ ತಗೊಳ್ಳುವ 6000 ಎಷ್ಟೋ ಆಗಿತ್ತು. 1,51,134 ಕಿಲೋಮೀಟ್ರ್ ಓಡಿದೆ ಇವತ್ತಿಗೆ. ಅದನ್ನ ಎಂಟ್ರಿ ಮಾಡ್ಕೋಬೇಕು ಏನೇನು ಮಾಡಿಸಿದ್ದೀನಿ ಅಂತ. ಇವಾಗ ಟೈಮು 1:15 ಆಗಿದೆ. ಗಾಡಿದೆಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಗೇರೆಲ್ಲ ಆರಾಮಾಗಿ ಬೀಳ್ತಾಯಿದೆ. ಮೊದಲು ಬೀಳ್ತಿತ್ತು, ಆದರೆ ಇವಾಗ ಒಂದು ಸ್ವಲ್ಪ ಗೇರ್ ಲಿವರ್ ಅಳ್ಳಾಡ್ತಿತ್ತು ಫಸ್ಟ್. ಇವಾಗ ಅಷ್ಟೊಂದು ಶೇಕ್ ಏನಿಲ್ಲ, ಇಷ್ಟೈತೆ ಅಷ್ಟೇ ಸದ್ಯಕ್ಕೆ. ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಇದೆ. ಆವಾಗಲೇ ಫೋನ್ ಮಾಡಿದ್ರು 11:45. 1 ಗಂಟೆ ಆಗುತ್ತೆ ಅಂತ ಹೇಳಿದೆ. ಇವಾಗ ಫೋನ್ ಮಾಡಿದೆ, ಹೋಗೋಣ ಅಂತ ಹೇಳೋರೆ. ನಾನು ಕುನ್ನಳ್ಳಿ ಹತ್ರ ಹೋಗ್ತೀನಿ, ಅವರು ಬರ್ತಾರೆ. ಅಲ್ಲಿಂದ ರಾಮೋಳ್ಳಿ ಪಿಕಪ್ ಇರೋದು. ರಾಮೋಳ್ಳಿಯಿಂದ ಹೀಗೆ ಅದದು ಬಸವೇಶ್ವರ ನಗರ ಕುರುಬ್ರಳ್ಳಿಗೆ ಹಾಕಬರಬೇಕು ಬೋರ್ಡ್ನ, ಸೆಂಟ್ರಿಂಗ್ ಬೋರ್ಡು. ಹೋಗೋಣ ಬನ್ನಿ, ಹೋಗ್ಬಿಟ್ಟು ಹಾಕೊಬರೋಣ. ಸದ್ಯಕ್ಕೆ ಪೋರ್ಟರ್ ಡ್ಯೂಟಿ ಆನ್ ಮಾಡಲ್ಲ. ನೋಡಿ ಇಲ್ಲಿ ಏನೋ ಆಗಿದೆ, ಗಾಡಿಗಳೇ ಮೂವ್ ಆಯ್ತಾ ಇಲ್ಲ. ಜನ ಎಲ್ಲ ತುಂಬ್ಕೊಬಿಟ್ಟವ್ರೆ, ಜಾಮ್ ಆಯ್ತಾ ಅದು ರೋಡು. ನಿಧಾನ ಮೂವ್ ಆಯ್ತಾವ ಗಾಡಿ.
ಯಾರೋ ಬಿದ್ದೋಗಿರ್ಬೇಕು ಅನಿಸ್ತದೆ, ಹತ್ರ ಹೋಗಿ ನೋಡೋಣ ಇರಿ ಗೊತ್ತಾಯ್ತದೆ. ನೋಡಿ ಅಲ್ಲಿ ಕೆಳಗಡೆ ಕೂತವ್ರೆ, ಮೂರ್ಛೆ ರೋಗ ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟಿರೋದು ಗಾಡೀಲಿ. ಮೂರ್ಛೆ ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟಿರೋದಂತೆ. ಹಂಗೆ ಊಟ ಮಾಡೋಣ ಅಂದರು, ಊಟ ಮಾಡ್ಕೊಂಡು ಲೋಡಿಂಗ್ ಪಾಯಿಂಟಿಗೆ ಬಂದು ಎಲ್ಲ ಕೆಳಕ್ಕೆ ಹಾಕ್ತವ್ರೆ. ದೊಡ್ಡ ದೊಡ್ಡ ಶೀಟ್ ಫಸ್ಟ್ ಲೋಡ್ ಮಾಡಿಬಿಟ್ಟು ಆಮೇಲೆ ಚಿಕ್ಕವ್ ಮೇಲೆ ಹಾಕೋಣ ಅಂದ್ಬಿಟ್ಟು ಲೋಡ್ ಮಾಡ್ತವ್ರೆ. ಚಿಕ್ಕವು ಹಾಕಿಲ್ಲ, ಬರೀ ದೊಡ್ಡವು ಮಾತ್ರ ಸಾಕಂತೆ. ದೊಡ್ಡವು ಮಾತ್ರ ಲೋಡ್ ಮಾಡ್ತವ್ರೆ 8 ಅಡಿವು. ನೋಡಿ ಎಷ್ಟು ಲೋಡ್ ಆಗಿದೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. 8 ಅಡಿವು ಮಾತ್ರ ಲೋಡ್ ಮಾಡೋರೆ. ಹೋಗೋಣ ಬನ್ನಿ ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಇವಾಗ ಬಸವೇಶ್ವರ ನಗರ್ಗೆ ಹೋಗ್ಬೇಕು. ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಬೋರ್ಡ್ ಲೋಡ್ ಮಾಡೋರೆ. 22 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಇದೇ ಬಸವೇಶ್ವರ ನಗರ ಹೊಸದು ಬಿಲ್ಡಿಂಗು. ಇಲ್ಲಿ ಹೊಸದಾಗಿ ನಡೀತಿದೆ ಕೆಲಸ. ಇವತ್ತೇ ಬಂದಿರೋದು ಫಸ್ಟ್ ಇಲ್ಲಿಗೆ. ಅನ್ಲೋಡ್ ಮಾಡ್ಕೊತವ್ರೆ. ಮಾಡಲಿ ಬನ್ನಿ, ನಾವು ಕೂತಿರೋಣ ಆರಾಮಾಗಿ ಅನ್ಲೋಡ್ ಆಗೋವರೆಗೂ. ಹುಡುಗರುಗಳು ಬಂದು ಇವಾಗ ಹುಡುಗರುಗಳೆಲ್ಲ ಅನ್ಲೋಡ್ ಮಾಡಿದ್ರು. ಇನ್ನೊಂದು 4 ಇದ್ದಾವೆ, ಅನ್ಲೋಡ್ ಮಾಡ್ಕೊತವ್ರೆ. ಡ್ಯೂಟಿ ಆನ್ ಮಾಡೋಣ, ಯಾವ್ದಾರ ಡ್ಯೂಟಿ ಬರ್ಬೋದು ನೋಡೋಣ. ಡ್ಯೂಟಿ ಆನ್ ಮಾಡಿ ಕಸ ಗುಡಿಸ್ಬೇಕು. ಇಳಿಸ್ಕೊತಾ ಇದ್ದಂಗೆ ಎಲ್ಲ ಗಲೀಜಾಗಿದ್ದು ಸಿಮೆಂಟ್ ಪುಡಿ ಎಲ್ಲ ಉದುರಿರ್ತದೆ. ಬನ್ನಿ ಅನ್ಲೋಡ್ ಮಾಡಲಿ, ಟ್ರಿಪ್ ಕ್ಲೋಸ್ ಮಾಡೋಣ. ಆರ್ಡ್ರ್ ಬರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಟೈಮು 5:23. ಒಂದು ಆರ್ಡ್ರ್ ಬಂದಿತ್ತು, ಆಗಲ್ಲ ಕ್ಯಾನ್ಸಲ್ ಮಾಡಿ ಅಂದೆ. 20 ಅಡಿದು ಕಂಬಿಗಳಕ್ಕೆ ಹೋಗ್ಬೇಕಂತ 2 ಬಂಡ್ಲು. ನಮ್ಮ ಮುಂದೆ ಓಪನ್ ಇಲ್ಲ, ಹಾಕೋಕ್ಕಾಗಲ್ಲ ಅಂತ ಹೇಳಿದೆ. ಕ್ಯಾನ್ಸಲ್ ಮಾಡ್ಕೊಂಡವ್ರೆ. ಗ್ರಾಹಕರ ಕಾರಣ ಅಂತ ಅವ್ರ ಮೇಲೆ ರೀಸನಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು 383 ರೂಪಾಯಿ ಬಂದಿತ್ತು ಪೀಟಿಗೆ. ನೋಡೋಣ ಬೇರೆ ಯಾವ್ದಾರು ಆರ್ಡ್ರ್ ಬರ್ಬೋದು. 10 ನಿಮಿಷ ವೆಯ್ಟ್ ಮಾಡೋಣ ಬನ್ನಿ. ಫಸ್ಟ್ನೇ ಬಾಡಿಗೆ ಬಂದಿರೋದು ಸೆಂಟ್ರಿಂಗ್ ಅವ್ರಿಗೆ ಪರ್ಸ್ನಲ್ ಬಾಡಿಗೆ 1400 ರೂಪಾಯಿ ಕೇಳಿದೆ. 1300 ರೂಪಾಯಿ ಕೊಟ್ಟವ್ರೆ. 22 ಕಿಲೋಮೀಟ್ರ್ ಇತ್ತೇನೋ ಅಲ್ಲಿಂದ ಇಲ್ಲಿಗೆ. ಬನ್ನಿ ಇವಾಗ 1300 ರೂಪಾಯಿ ಆಗಿದೆ ಇವತ್ತಿಂದು. ನೆಕ್ಸ್ಟ್ ಯಾವ ಆರ್ಡ್ರ್ ಬರುತ್ತೆ ಏನೋ ಹೇಳ್ತೀನಿ, ವೆಯ್ಟ್ ಮಾಡಿ. ಫುಲ್ ವೀಡಿಯೋ ನೋಡಿ ಹೇಳ್ತೀನಿ. ಇಲ್ಲೇಕೋ ಆರ್ಡ್ರುಗಳೇ ಬರ್ತಾಯಿಲ್ಲ. ಕುರ್ಬಳ್ಳಿ ಬಸವೇಶ್ವರ ನಗರ ಅಂತ. ಬನ್ನಿ ನಾಯಂಡಹಳ್ಳಿ ಕಡೆ ಹೋಗ್ತಾ ಇರೋಣ. ನೋಡೋಣ ಎಲ್ಲಾದರೂ ಯಾವಾರ ಬರ್ಬೋದು. ಕಾಲೇ ಟೈಮ್ 5:15 ಆಗೋಯ್ತು. ಬನ್ನಿ ಹೋಗೋಣ. ಸ್ನೇಹಿತರೆ, ನಾನು ರೂಮಿಗೆ ಊಟ ಮಾಡ್ಕೊಬಂದು ಮನಗಿದ್ದೀನಿ. ಇವತ್ತು ಬಂದೆ ಬಾಡಿಗೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.